ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ಜೂನಿಯರ್ ಕಾಲೇಜ್ ಸುವರ್ಣ ಮಹೋತ್ಸವ ಸಮಾರೋಪ. ರಾಜೇಶ್ ಕೃಷ್ಣನ್ ಸಂಗೀತ ಸಂಜೆಗೆ ಹರಿದು ಬಂದ ಜನಸಾಗರ. ಕೆಪಿಎಸ್ಸಿ ಶಾಲೆಗಳಲ್ಲಿ ಸಂಗೀತ ಕಲಿಸಲು ಶಿಕ್ಷಕರ ನೇಮಕ. ಪಿಯುಸಿವರೆಗೆ ಬಿಸಿ ಊಟ. ಪಠ್ಯಪುಸ್ತಕ ವಿತರಣೆ ಭರವಸೆ ನೀಡಿದ ಮಧು ಬಂಗಾರಪ್ಪ. ರಾಜ್ಯದಲ್ಲಿ ಜೂನಿಯರ್ ಕಾಲೇಜ್ ನಂಬರ್ 1 ಎಂದ ಶಾಸಕರು. ಕನ್ನಡ ಹಾಡಿಗೆ ಬೇಳೂರು ಸ್ಟೆಪ್ಸ್. ಈಗ ಸುದ್ದಿಯ ವಿವರ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಸರ್ಕಾರಿ ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರನ್ನು ನೇಮಕ ಮಾಡಲಾಗುತ್ತದೆ. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಮೂಲಕ ಮಕ್ಕಳಲ್ಲಿ ಸಂಗೀತ ಕುರಿತು ಆಸಕ್ತಿ ಮೂಡಿಸಲಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಬುಧವಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವರು ಕಾಲೇಜು ಅಭಿವೃದ್ಧಿ ಸಮಿತಿ ನೀಡಿದ ಮನವಿ ಸ್ವೀಕರಿಸಿ ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಆರ್.ಎಂ. ಮಂಜುನಾಥಗೌಡ, ಶ್ರೀಕಾಂತ್, ವಿದ್ಯಾಧರ್, ಚಂದ್ರಪ್ಪ ಗುಂಡುಪಲ್ಲಿ, ಬಿಎ ಇಂದುಧರ್ ಬೇಸೂರು, ಉಮೇಶ್, ಬಸವರಾಜ್, ಲೋಕೇಶ್, ಭವ್ಯ, ಡಾಕ್ಟರ್ ಸರ್ಫರಾಜ್ ಚಂದ್ರಗುತ್ತಿ ಇನ್ನಿತರರು ಹಾಜರಿದ್ದರು. ನಂತರ ರಾಜೇಶ್ ಕೃಷ್ಣನ್ ಮತ್ತು ತಂಡದಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ರಸಮಂಜರಿ ಕಾರ್ಯಕ್ರಮದಲ್ಲಿ ಕನ್ನಡ ಗೀತೆಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಹಾಕಿದ ಸ್ಟೆಪ್ಸ್ ಗಮನ ಸೆಳೆಯಿತು. ಗೋಪಾಲನವರೇ, ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಮಕ್ಕಳು ಇರ್ತಕ್ಕಂಥ 3ನೇ ಕಾಲೇಜ್ ಯಾವುದಾದ್ರೂ ನಮ್ಮ ರಾಜ್ಯದಲ್ಲಿದ್ದರೆ ಅದು ಸರ್ಕಾರಿ ಹಿರಿಯ ಪ್ರಾಥಮಿಕ ಈಗ ನಮ್ಮ PUC ಕಾಲೇಜು ಸಾಗರದಲ್ಲಿ. ಭಾಳ ಸಂತೋಷ ಆಗ್ತದೆ. ಕಲೆಗೆ ಎಷ್ಟು ಗೌರವವನ್ನು ಕೊಡ್ತೀರಿ ಅಂಥೇಳಿ ಇವತ್ತೆಲ್ಲರೂ ಕೂಡ ತಾವೆಲ್ಲರೂ ಸೇರಿ, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಎತ್ತಿದ ಕೈ ಬಿಡಿ. ಇವತ್ತಂತೂ ನೀವು ಭಾಳ ಅದನ್ನು ಹೈಯೆಸ್ಟಲ್ಲಿ ಪ್ರೂವ್ ಮಾಡಿದ್ದೀರಿ. ಅದು ಎಂಥ ಹೀರೋ ಬಂದು ಹಾಡಿದಾಗ ಅದು ಹಾಗೆ ಆಗ್ತದೆ, ಏನು ಮಾಡೋದಕ್ಕಾಗೋದಿಲ್ಲ. ನಾನು ಆಮೇಲೆ ನಿಮ್ಮ ಫೋನ್ ನಂಬರ್ ಅದರೊಳಗೆ ಇವ್ರ ಫೋನ್ ನಂಬರ್ ಕೊಡ್ತೀನಿ, ಆಮೇಲೆ ಎಲ್ಲರೂ ತಲೆ ತಿರುಗಿ ಹಾಕ್ತಿದ್ದೀವಿ. ಎಷ್ಟೇ ಆಗಲಿ ಭಾಳ ಸಂತೋಷ, ಭಾಳ ಚಂದವಾಗಿ ಹಾಡಿದ್ರಮ್ಮ ಎಲ್ಲರೂ ಕೂಡ ಕಲೆಗೆ. ಅದಕ್ಕೆ ನಾನು ಇಲ್ಲೊಂದು ಮಾತನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾವು ಕರ್ನಾಟಕ ಪಬ್ಲಿಕ್ ಶಾಲೆಗಳು ಅಂತ ಹೇಳಿ ಶುರು ಮಾಡ್ತಾ ಇದ್ದೀವಿ ಆದರೆ ಸೊ ಅದನ್ನೆಲ್ಲ ಇದು ಪೈಪ್ಲೈನಲ್ಲಿ ಇತ್ತು. ಬಟ್ ಇವತ್ತು ನೋಡಿದಾಗ ನಮ್ಮ ಮಕ್ಕಳಲ್ಲೂ ಕೂಡ ಕಲೆ ಇದೆ ಅಂತ ಹೇಳಿರೋದ್ರಿಂದ ಸೆಪ್ರೇಟಾಗಿ ನಮ್ಮ KPS ಶಾಲೆಗಳಿಗೆ ಸೆಪ್ರೇಟಾಗಿ ಮ್ಯೂಸಿಕ್ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಸೆಪ್ರೇಟಾಗಿ ಮಾಡ್ತಾ ಇದ್ದೀವಿ. ಬಿಕಾಸ್ ಇಂಥ ಕಲೆಗಳು ಇಂಥ ವೇದಿಕೆ ಮೇಲೆ ನಿಮ್ಮ ಜೊತೆ ಮಾಡ್ತಕ್ಕಂಥದ್ದನ್ನು ತರಬೇಕಾಗ್ತದೆ. ಅದು ಕರ್ನಾಟಕ ರಾಜ್ಯದ ಜನತೆಯಲ್ಲಿ ಎಲ್ಲ ವಿದ್ಯಾರ್ಥಿನಿಯಲ್ಲಿ ಅದಿದೆ. ಅದಕ್ಕೆ ಅವರಿಗೆಲ್ಲ ಶಾಲೆಗೆ ಕೂಡ ಕಂಪಲ್ಸರಿ ಮ್ಯೂಸಿಕ್ ಟೀಚರ್ ಇನ್ಮೇಲೆ ಇಟ್ಟಿರ್ತಾರೆ. ನೆಕ್ಸ್ಟ್ ಇಯರಿಂದನೇ ಅದನ್ನು ಪ್ರಾಮಿಸ್ನ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಆ ಕಲೆನ ಇವತ್ತು ಎಬ್ಸಿದ್ದೀರ ಇವತ್ತು ಸಾಗರದಲ್ಲಿ, ಅದು ಇಡೀ ರಾಜ್ಯಕ್ಕೆ ವಿಸ್ತರಣೆ ಆಗಬೇಕಾಗುತ್ತೆ. ಅದನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಮುಂದಿನ ದಿನಗಳಲ್ಲಿ ನಾನು ನಮ್ಮ ಇಲಾಖೆಯಲ್ಲಿ, ಯಾಕಂದರೆ ಎಲ್ಲರಿಗೂ ಕೂಡ ಸಮಾನತೆಯ ಶಿಕ್ಷಣ ಕೊಡಬೇಕು, ವ್ಯವಸ್ಥೆ ಕೊಡಬೇಕು ಅಂತೇಳಿ PUCವರೆಗೂ ಕೂಡ ಈ ಮಿಡ್ ಡೇ ಮೀಲ್ ಅಂತ ಹೇಳಿ ಮಾಡ್ತೇವೆ. ಅದನ್ನು PUCಗೂ ಕೂಡ ವಿಸ್ತರಣೆ ಮಾಡ್ತಕ್ಕಂಥದ್ದು ಮುಂದಿನ ವರ್ಷದಿಂದ ನಾವು ಮಾಡಬೇಕಂತ ಇದ್ದೀವಿ. ನೋಟ್ಬುಕ್ಕು ಟೆಕ್ಸ್ಟ್ ಬುಕ್ ಕೊಡ್ತಾ ಇರಲಿಲ್ಲ, ಅದನ್ನು ಕೂಡ ಮುಂದಿನ ವರ್ಷದಿಂದ ಫ್ರೀಯಾಗಿ ನಮ್ಮ ಸರ್ಕಾರಿ ಮಕ್ಕಳಿಗೆ ನಾವು ಕೊಡಬೇಕಂತ ಹೇಳಿ ಮಾಡ್ತಾ ಇದ್ದೀವಿ. ಸೊ ನಾನು ಇಷ್ಟೇ ಹೇಳೋದು, ಒಬ್ಬೊಬ್ಬರಲ್ಲೂ ಕೂಡ ನಿಮಗೆ ಪ್ರತಿಭೆ ಇರ್ತದೆ, ಕಲೆ ಇರ್ತದೆ, ಅವಕಾಶಗಳು ಕೊರತೆ ಇರ್ತದೆ. ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಆಗುತ್ತೆ. ಒಬ್ಬ ಶಿಕ್ಷಣ ಸಚಿವನಾಗಿ ವಿಶ್ವಾಸ ಇಟ್ಕೊಳ್ಳಿ, ನಾನು ಮ್ಯಾಕ್ಸಿಮಮ್ ಆಗಿ ನಿಮ್ಮ ಕಲೆಯನ್ನು ಮತ್ತು ನಿಮ್ಮ ಪ್ರತಿಭೆಯನ್ನು ಮತ್ತು ನಿಮ್ಮ ಶಿಕ್ಷಣವನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಕೊಟ್ಟಿದ್ದಾರೆ. ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು. ಮತ್ತು ಈ 50 ವರ್ಷ ಕಂಪ್ಲೀಟ್ ಆಗಿರ್ತಕ್ಕಂಥ ನಮ್ಮ ಈ ಏನು ಕಾಲೇಜಿದೆ, ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನಿಮ್ಮ ಶಾಲೆಯ ಕಾಲೇಜಿನ ಅಧ್ಯಕ್ಷ ಆಗಿರ್ತಕ್ಕಂಥ ಹಾಗೂ ಶಾಸಕರು ಮಿತ್ರರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಅವರು ಭಾಳ ಕಲರ್ಫುಲ್ಲಾಗಿ ಇವತ್ತು ನನಗನ್ಸುತ್ತೆ ಇಂಥ ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಸರ್ಕಾರಿ ಕಾಲೇಜ್ಗಳಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಕ್ರೆಡಿಟ್ ಗೋಪಾಲಕೃಷ್ಣ ಅವ್ರಿಗೆ ಹೋಗಬೇಕಾಗುತ್ತೆ. ಯಾಕಂದರೆ ಎಲ್ಲ ಥರದ ಸಹಕಾರ ಬೇಕು. ಅಷ್ಟು ಈಸಿ ಅಲ್ಲ ಅದು ಮಾಡೋದು ಸರ್ಕಾರಿ ಶಾಲೆಯಲ್ಲಿ. ಆದರೆ ಸರ್ಕಾರಿ ಶಾಲೆಯಲ್ಲಿ ಕೂಡ ದೇಶಗುರು ಅಂತೇಳಿ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಗೋಪಾಲಕೃಷ್ಣ ಬೇಳೂರು ಅವರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು. ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ, ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿಟ್ಟಿರಲಿ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಹೇಳಿ ನನ್ನ ಮಾತನ್ನು ನಾವು ಬಂದಿದ್ದೀವಿ. ನಿನ್ನೆಯಿಂದ ನಮ್ಮ ಮಕ್ಕಳಿಗೆ ಯಾರ್ಯಾರು ಡ್ಯಾನ್ಸ್ ಮಾಡ್ತಾರೋ ಬಿಡ್ತಾರೆ ಗೊತ್ತಿಲ್ಲ, ಅವರು ಪ್ರತಿಯೊಬ್ಬರು ಸಹ ಇಲ್ಲಿ ಕುಣಿದು ಕುಪ್ಪಳಿಸಿ ಇವತ್ತು ಸಹ ಅವರು ಸಂಜೆ 5 ಗಂಟೆವರೆಗೂ ಸಹ
ತಮ್ಮ ಎಲ್ಲ ಪ್ರತಿಭೆಗಳನ್ನ ತೋರಿಸಿ ತುಂಬಾ ಎಂಜಾಯ್ ಮಾಡಿದ್ದಾರೆ, ಖುಷಿ ಬಿದ್ದಿದ್ದಾರೆ. ಈಗಿರುವಂತ ಕಾರ್ಯಕ್ರಮ ರಾಜೇಶ್ ಕೃಷ್ಣ ಅವರ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬಂದಿದೆ. ಬಂಧುಗಳೇ, ನಾನು ಹೇಳೋದಿಷ್ಟೇ, ಬಹುಶಃ ಮಧು ಭಗರಪ್ಪ ಸಾಹೇಬರು ಸ್ವಲ್ಪ ಅದು ಹೇಳಿಕೆ ಕೊಡೋದು ತಪ್ಪಾಗಿದೆ. ಇಡೀ ರಾಜ್ಯದಲ್ಲಿ ಫಸ್ಟ್ ವಿದ್ಯಾರ್ಥಿಗಳನ್ನೇ ಕರ್ನಾಟಕದಲ್ಲಿ ನಮ್ಮ ಕಾಲೇಜು ಅಂತ ಹೇಳಕ್ ಮಕ್ಕಳೇ. ನಮ್ಮ ವಿಡಿಯೋ ಸ್ವಲ್ಪ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ಆದ್ರೆ ಮುಂದಿನ ವರ್ಷ ಸೀಟ್ ಕೊಡೋದು ಹೇಗಪ್ಪ ಅಂತ ಈಗ ಡಬ 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 ಅಂತ ದನಿ ಹೊಡ್ಕೊತಾ ಇದೆ ಇವತ್ತು. ಆದ್ರೂ ಸರ್ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ, ಶಿಕ್ಷಣಕ್ಕೋಸ್ಕರ ಈ ಕಾಲೇಜಲ್ಲಿ ಓದಿರುವ ವಿದ್ಯಾರ್ಥಿ ಆಗಿದ್ದರಿಂದ ಎಲ್ಲ ಸೌಕರ್ಯಗಳನ್ನ ಕೊಡುವಂತ ಕೆಲಸನ ಮಕ್ಕಳಿಗಾಗಿ ನಾನು ಮಾಡಿ ಕೊಟ್ಟೆ ಕೊಡ್ತೇನೆ ಅಂತ ನಿಮಗೆ ಭರವಸೆ ಕೊಡ್ತೇನೆ. ಯಾರು ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ಕಾಲೇಜ್ ಇರಲಿ, ನಿಮಗೆಲ್ಲರಿಗೂ ಎಲ್ಲ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಂತ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ, ಮಾನ್ಯ ಮಂತ್ರಿಗಳು, ನಾವು CDS ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನಾವೆಲ್ಲರೂ ಭಾಗವಹಿಸಿದಾರಲ್ಲ. ಸರ್ಕಾರಿ ಜೂನಿಯರ್ ಕಾಲೇಜಿನ 50ನೇ ವರ್ಷದ ಸಂಭ್ರಮದಲ್ಲಿ ಇಡೀ ಸಾವಿರ ಜನ ನೀವು ಸಂಭ್ರಮ ಮಾಡ್ಲಿಕ್ಕೆ ಬಂದಿದ್ದೀರಲ್ಲ, ಅದೇ ನಮಗೆ ಖುಷಿ ತಂದಿರುವಂಥ ವಿಚಾರ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ ನಮ್ಮ ಕಾಲೇಜ್ ಮೇಲೆ ಇರಲಿ. ಯಾಕಂದ್ರೆ ಬಹಳಷ್ಟು ದಾನಿಗಳು ಇವತ್ತು ಸಹಕಾರ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ನಾನು ಓದಿದ್ದೀನಿ, ನಮ್ಮ ಮಕ್ಕಳು ಓದಿದ್ದಾರೆ ಅಂತ ಹೇಳಿ ಎಷ್ಟೋ ಜನ ಬಂದು ಇಲ್ಲಿ ಬಂದು ಸಹಕಾರ ಕೊಟ್ಟಿದ್ದಾರೆ. ಮೊನ್ನೆಯಿಂದ ಕಂಪ್ಯೂಟರ್ ಇರಲಿಲ್ಲ, ನಮ್ಗೆ ಕಮ್ಮಿ ಇತ್ತು. ನಿನ್ನೆಯಿಂದ ಒಬ್ಬೊಬ್ರು 5-6 ಕಂಪ್ಯೂಟರ್ ಕೊಟ್ಟು ಇಡೀ ಕಂಪ್ಯೂಟರ್ ನಮಗೆ ತುಂಬಾ ಆಗುವಷ್ಟು ಕೊಟ್ಟಿದ್ದಾರೆ. ಅಂದ್ರೆ ಅವರೆಲ್ಲರಿರುವಂತ ಮನಸ್ಸು ಅಷ್ಟೊಂದಿದೆ ಸಾಗರ ತಾಲೂಕಿನ ಜನರಲ್ಲ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ನಮ್ಮ ಮಕ್ಕಳಿಗಂತೂ ಈ ಕಾರ್ಯಕ್ರಮ ಮಾಡಿರೋದೇ ನಮ್ಮ ಮಕ್ಕಳಿಗೋಸ್ಕರ. 2 ದಿವಸಗಳ ಕಾಲ ಅವರಿಗೆ ಕೊಟ್ಟಿದ್ದೀವಿ, ಅವರಿಗೆ ಡ್ಯಾನ್ಸ್ ಕೊಟ್ಟಿದ್ದೀವಿ. ಅವ್ರು ಏನು ಹಾಡ್ತಾರೋ, ಏನು ಕುಣಿತಾರೋ, ಆಮೇಲೆ ನಮ್ಮ ಟೀಚರ್ಗೂ ಡ್ಯಾನ್ಸ್ ಮಾಡಿರಿ ಅಂತ ಹೇಳಿದ್ದೀವಿ. ಪಾಪ ಅವ್ರು ಯಾರೋ ಹೆದರ್ಕೊಂಡು ಮಾಡಲೇ ಇಲ್ಲ, ಪಾಪ ಹೆದರ್ಕೊಂಡ್ಬಿಟ್ರು. ಲಾಸ್ಟಿಗೆ ಮಾಡಿಸ್ತಿರಲ್ಲ, ಎಲ್ಲರೂ ಸೇರಿ ಮಾಡಿಸ್ಬಿಟ್ಟು. ಅಲ್ಲ, ನಮಗೆ ಹಾಡು ಹೇಳಕ್ಕೆ ಬರಲ್ಲ, ಹೇಳಿದ್ರೆ ಇಲ್ಲ ನಾನೇ ಹಾಡು ಹೇಳ್ಬಿಡ್ತಿದ್ದೆ. ಅದ್ಯಾವುದೋ ಒಂದು ವೈರಲ್ ಆಯ್ತಲ್ಲ, ಒಂದು ಹುಡುಗಿ ಹಾಡು ಹೇಳಿದ್ನಲ್ಲ, ಎಂದಾದ್ರು ಹೂವಿನ ಬಾಣದಂತೆ ಅದು ಬೇಕಾದ್ರೆ ಹೇಳ್ಬೋದು ಬಿಟ್ರೆ ಬೇರೆ ಹೇಳಿದ್ದಾರೆ ಬರೋದಿಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ. ಸುಮಾರು ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.